ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ಮತ್ತೊಮ್ಮೆ ಮಿರ್ಚಿ ಮತ್ತು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಎಲ್ಲಿ ಅಂದರೆ ಬನಶಂಕರಿ ಸೆಕೆಂಡ್ ಸ್ಟೇಜು. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ದೇವೇಗೌಡ ಪೆಟ್ರೋಲ್ ಬಂಕ್ ಸಿಗ್ನಲ್ಲು, ಅದ್ರ ಪಕ್ಕ ಮೇಲ್ಗಡೆಗೆ ಬಂದರೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡ್ತೀವಿ, ಕ್ಲಿಕ್ ಮಾಡಿ ಆರಾಮ ಬರ್ಬೋದು. ಆಲ್ರೆಡಿ ಒಂದ್ಸಲಿ ಬಂದು ಇಲ್ಲಿ ಟೇಸ್ಟ್ ಮಾಡಿದ್ವಿ, ರಿವ್ಯೂ ಮಾಡಿದ್ವಿ. ಸೊ ಅವಾಗ ಬಂದಾಗ ಬರೀ ಚೈನೀಸು, ತಂದೂರು, ಇಂಡಿಯನ್ ಈ ಮೂರು ಮಾತ್ರ ಇತ್ತು. ಅಲ್ಟಿಮೇಟ್ ಒನ್ ಆಫ್ ದ ಬೆಸ್ಟ್ ಚೈನೀಸ್ ತಂದೂರು ರೆಸ್ಟೋರೆಂಟ್ ಅಂತ ನಾನು ಹೇಳಿದ್ದೆ ಈ ಏರಿಯಾದಲ್ಲಿ. ಸೊ ಇವಾಗೇನು ಅಂದರೆ ನಾಟಿ ಸ್ಟೈಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾಟಿ ಸ್ಟೈಲ್ ಪಕ್ಕಾ ವೈಟ್ ಪಲಾವ್, ಮಟನ್ ವೈಟ್ ಪಲಾವು ಮತ್ತು ಕಾಲು ಸೂಪು, ಇಡ್ಲಿ ಇವೆಲ್ಲ ಸಿಗುತ್ತೆ. ಸೊ ಕಾಲು ಸೂಪು ಮತ್ತು ಇದು ಇಡ್ಲಿ ಮತ್ತು ದೋಸೆ, ಕೈಮಾ ಇವೆಲ್ಲ ಬಂದ್ಬಿಟ್ಟು ಸಂಡೇಸು ಮಾತ್ರ ಬೆಳಗಿನ ಜಾವ ಸಿಗೋದು ಬೆಳಗ್ಗೆ. ಬಟ್ ನಾರ್ಮಲಾಗಿ ವೀಕ್ ಡೇಸಲ್ಲಿ ನಿಮಗೆ ಮಟನ್ ಪಲಾವ್ ಇರ್ಬೋದು, ಮತ್ತು ಇನ್ನು ಮಿಕ್ಕಿದ್ದು ನಾಟಿ ಸ್ಟೈಲ್ ಡಿಶಸ್ ಏನು ಕಬಾಬ್ ಇದೆ, ಚಿಲ್ಲಿ ಚಿಕನ್ನು ಇದೆಲ್ಲನೂ ಪ್ರತಿದಿನ ಸಿಗುತ್ತೆ. ಸೊ ಹೋಗೋಣ ನೀಟಾಗಿ ಏನೇನಿದೆ ಆ ನಾಟಿ ಮೆನು ಏನಿದೆ ಅಂತ ನೋಡೋಣ, ಅದನ್ನು ಟೇಸ್ಟ್ ಮಾಡ್ತೀವಿ. ಸೊ ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮ ಬರ್ಬೋದು, ಕನ್ಫ್ಯೂಸ್ ಆಗಲ್ಲ. ಈಗ ಒಳಗೆ ಹೋಗೋಣ. ನಮ್ಮ ನಾಟಿ ಡಿಶಸ್ ಬಂದಿದೆ, ಏನೇನು ತರಿಸಿದ್ದೀವಿ ಅಂತ ಒಂದು ಕಡೆ ನೋಡೋಣ. ಮೊದಲನೇದು ಮೇಯ್ನಾಗಿ ಬಂದು ಮಟನ್ ಪಲಾವ್. ಸೊ ಮಟನ್ ಪಲಾವ್ನ ತರಿಸಿದ್ದೀವಿ. ಸೊ ಇಲ್ಲಿ ಬಂದು ವೈಟ್ ಪಲಾವ್ ಸಿಗೋದು. ಮಟನ್ ಪಲಾವ್ ಬಂದು ಪಕ್ಕ ಈ ಬೀಗ್ರೂಟದಲ್ಲೆಲ್ಲ ಸಿಗುತ್ತಲ್ಲ ಆ ಥರ ರೆಸಿಪಿ ಮಟನ್ ಪಲಾವು. ಆಮೇಲೆ ಅದ್ರ ಜೊತೆಗೆ ಏನು ಬರುತ್ತೆ, ಮಟನ್ ಪಲಾವ್ ಜೊತೆ ಮೊಟ್ಟೆ ಒಂದು ಜೊತೆಗೆ ಬರುತ್ತೆ, ಮೊಸರು ಬಜ್ಜಿ ಬರುತ್ತೆ. ಮತ್ತು ಇನ್ನೊಂದು ಏನಂದರೆ ನಾರ್ಮಲಾಗಿ ಶೇರ್ವ ಎಲ್ಲ ಕಡೆ ಕೊಡ್ತಾರಲ್ಲ, ಇಲ್ಲಿ ಚಿಲ್ಲಿ ಚಿಕನ್ ಇದೆ ಗೊತ್ತಾ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಆ ಗ್ರೇವಿ ಕೊಡ್ತಾರೆ ಮಟನ್ಗೆ, ಬಿರಿಯಾನಿಗೆ ಕಾಂಬಿನೇಷನ್ನು. ಬಟ್ ಅದರಲ್ಲೂ ಒಂದು ಪೀಸ್ ಇರುತ್ತೆ, ಚಿಕನ್ ಪೀಸು. ಇದು ಕಾಂಪ್ಲಿಮೆಂಟ್ರಿ ಒಂಥರ, ಯಾಕಂದರೆ ವೈಟ್ ಬಿರಿಯಾನಿಗೆ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಇದು ಶೇರ್ವಾ. ಸೊ ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಗ್ರೇವಿ ಒಂದು ಸ್ವಲ್ಪ ಕಾಂಬಿನೇಷನ್ ಸೂಪರಾಗಿರುತ್ತೆ ಸ್ಪೈಸಿಯಾಗಿ. ಸೊ ಒಂದು ಪೀಸು ಕಾಂಪ್ಲಿಮೆಂಟ್ರಿ ಇದು ಜೊತೆಗೆ, ಆಯಿತಾ. ಅದಾದಮೇಲೆ ಸ್ಟಾರ್ಟರ್ಸಲ್ಲಿ ಬಂದು ಅವ್ರದ್ದು ಚಾಪ್ಸು, ಮಟನ್ ಚಾಪ್ಸ್ದು ತವಾ ಫ್ರೈ ತರಿಸಿದ್ವಿ. ಸೊ ಪೆಪ್ಪರ್ ಬೇಸ್ಡು ಆ ಚಾಪ್ಸ್ ನೋಡ್ತಿದ್ರೇ ಚರ್ಬಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಒಂದು ಕೊಬ್ಬಿರೋ ಕುರಿನ ಒಡಿಸಿರ್ತಾರೆ, ಅದಕ್ಕೋಸ್ಕರ ಆ ಥರ ಇದೆ. ಸೊ ಚಾಪ್ಸ್ದು ತವಾ ಫ್ರೈ ತರಿಸಿದ್ವಿ. ಮತ್ತು ಇನ್ನೊಂದು ತವಾನಲ್ಲಿ ಒಂದು ಡಿಶ್ ಬರುತ್ತೆ ಮಟನಲ್ಲಿ, ಏನು ಅಂದರೆ ಅದು ಕೀಮಾ ವಡೆ. ಸೊ ಕೈಮಾ ವಡೆ ಕೂಡ ಸಿಗುತ್ತೆ ಇವ್ರ ಹತ್ರ. ಸೊ ಕೈಮಾ ವಡೆನೂ ತರಿಸಿದ್ವಿ ಒಂದು ಪ್ಲೇಟು. ಆಮೇಲೆ ಇನ್ನೊಂದು ಏನು ಅಂದರೆ ಮಟನ್ ಶೀಖ್ ಕಬಾಬು. ಸೊ ತಂದೂರು ಐಟಮ್ ಒಂದು ತರಿಸಿದ್ವಿ. ಸೊ ಇರಲಿ ಅಂದ್ಬಿಟ್ಟು ಮಟನ್ ಶೀಖ್ ಕಬಾಬ್ ಒಂದು ತರಿಸಿದ್ವಿ. ಮತ್ತು ನಾರ್ಮಲಾಗಿ ನಾಟಿ ಸ್ಟೈಲ್ ನಮ್ಮದು ಚಿಕನ್ ಕಬಾಬ್ ಏನು ಬರುತ್ತೆ, ಆಯಿಲ್ ಫ್ರೈ ಬರುತ್ತಲ್ಲ ಆ ಚಿಕನ್ ಕಬಾಬ್ ಒಂದಿದೆ. ಮತ್ತು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಸಪ್ರೇಟಾಗಿ ಒಂದು ಪ್ಲೇಟ್ ತರಿಸಿದ್ವಿ. ಸೊ ಬಿರಿಯಾನಿ ತೊಗೊಂಬಿಟ್ರೆ ಒಂದು ಪೀಸ್ ಜೊತೆಗೆ ಬಂದುಬಿಡುತ್ತೆ. ಬಟ್ ಜಾಸ್ತಿ ಜನ ಬಂದಾಗ ಒಂದು ಪ್ಲೇಟು ಸಪ್ರೇಟಾಗಿ ಚಿಲ್ಲಿ ಚಿಕನ್ನು ಖಾರ ತಿನ್ನೋಕ್ಕೆ. ಈಗ ಒಂದು ಕಡೆಯಿಂದ ಶುರು ಮಾಡೋಣ. ಮೊದಲನೇದು ಫಸ್ಟು ಇದು ತಂದೂರು ಟ್ರೈ ಮಾಡೋಣ, ತಂದೂರು ಮುಗಿಸ್ಬಿಡೋಣ. ಸೊ ಮಟನ್ ಶೀಖ್ ಕಬಾಬ್ ಕೆಂಪಾಗಿದೆ, ಕೆಂಪನೆಯ ಶೀಖ್ ಕಬಾಬ್. ಸ್ಪೈಸಿ, ಸ್ವಲ್ಪ ಖಾರವಾದ ಡಿಶ್ ಇದು. ಸ್ಪೈಸಿನೆಸ್ ಜೋರಾಗೇ ಇದೆ, ಲೈಟಾಗಿ ಹುಳಿ ಅಂಶ ಬರುತ್ತೆ. ಸೂಪರ್. ಕೆಂಪಮೆಣ್ಸಿನ್ಕಾಯಿ ಖಾರ ಇದ್ದೇ ಇರುತ್ತೆ ಆಬ್ವಿಯಸ್ಲಿ, ಖಾರದ ಪುಡಿ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಬಳಸಿದ್ದಾರೆ ಅನ್ಸುತ್ತೆ, ಅದಕ್ಕೆ ಡಬಲ್ ಖಾರ. ಆ ಮೀಟ್ ಫ್ಲೇವರ್ನ ಟ್ರೈ ಮಾಡ್ಬೋದು. ಸೊ ಆ ಸ್ಮೋಕಿ ಎಫೆಕ್ಟು, ಇದು ಕೆಂಡದಲ್ಲಿ ಸುಡೋದ್ರಿಂದ ಆ ಸ್ಮೋಕಿ ಫ್ಲೇವರು ಸ್ವಲ್ಪ ಡ್ರೈ ಇರುತ್ತೆ. ಇದು ತುಂಬ ಜ್ಯೂಸಿಯಾಗಿರಲ್ಲ. ತಂದೂರು ಡಿಶಸ್ ಎಲ್ಲನೂ ಸ್ವಲ್ಪ ಡ್ರೈ ಥರನೇ ಬರುತ್ತೆ. ಸೊ ಇದೂ ಅಷ್ಟೇ, ಬಟ್ ಫ್ಲೇವರ್ಫುಲ್ ಆಗಿದೆ. ಒಳಗಡೆ ಇದು ಮಸಾಲೆ ಪದಾರ್ಥಗಳು ಸ್ವಲ್ಪ ಯಥೇಚ್ಛವಾಗಿ ಬಳಸಿರೋದ್ರಿಂದ ಪೂರ್ಣ ಮಸಾಲೆ ಬಲಿತವಾದ ಖಾರವಾದ ಶೀಖ್ ಕಬಾಬ್, ಖಾರವಾದ ಶೀಖ್ ಕಬಾಬ್. ಇದು ಸ್ಪೈಸಿ ಶೀಖ್ ಕಬಾಬ್ ಅಂತಲೇ ಹೇಳ್ಬೋದು. ಮಳೆ ನಾವು ಬಂದಾಗ ಜೋರ ಹೊಡಿತಾಯಿತ್ತು, ಈಗ ಸ್ವಲ್ಪ ಕಮ್ಮಿ ಆಯಿತು. ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಥರ ಕ್ಲೈಮೇಟ್ಗೆ, ಸೊ ಈ ಥರ ವೆದರ್ಗೆ ಈ ಥರ ಖಾರ ಅಲ್ಟಿಮೇಟ್.
ಬಾಯಿ ತುಂಬ ಖಾರ ಆಗೋಯ್ತು. ಈಗ ಚಿಕನ್ ಕಬಾಬ್ಗೆ ಹೋಗ್ಬಿಡೋಣ. ಚಿಕನ್ ಕಬಾಬ್, ಕ್ರಿಸ್ಪಿಯಾದ ಕಬಾಬ್. ಚಿಯರ್ಸ್. ಕರುಮ್. ಇವತ್ತು ಆಚೆ ಕೂತಿದ್ದೀವಿ, ಟ್ರಾಫಿಕ್ ಸೌಂಡ್ ಜಾಸ್ತಿ, ಆದ್ದರಿಂದ ಇದರದ್ದು ಕ್ರಂಚಿನೆಸ್ಸು ಕೇಳಿಸಿರಲ್ಲ. ಹೊರಗಡೆ ಕೂತಿದ್ರೆ ಪಿನ್ ಡ್ರಾಪ್ ಸೈಲೆಂಟ್ ಇದ್ದಾಗ ಕೇಳಿಸುತ್ತೆ ಕರುಮ್ ಅಂತ. ಕ್ರಿಸ್ಪಿಯಾದ ಕಬಾಬು, ಜಾಸ್ತಿ ಕೋಟಿಂಗ್ ಕೂಡ ಇಲ್ಲ, ಮಾಂಸ ಎಲ್ಲ ಡೈರೆಕ್ಟಾಗಿ ಕಾಣಿಸುತ್ತೆ. ಆಮೇಲೆ ಫುಲ್ಲು ಟೆಂಡರ್ ಆದ ಚಿಕನ್ನು, ಸೂಪರ್ ಸಾಫ್ಟ್ ಚಿಕನ್ನು, ಲೈಟಾಗಿ ಟ್ಯಾಂಗಿನೆಸ್ಸು, ಲೈಟಾಗಿ ಸ್ಪೈಸಿನೆಸ್ ಇದೆ. ಸೊ ಫುಲ್ ಬ್ಲ್ಯಾಂಡಾಗಂತೂ ಇಲ್ಲ. ಸ್ವಲ್ಪ ಮಸಾಲೆನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಸ್ವಲ್ಪ ಯಥೇಚ್ಛವಾಗಿ. ಮತ್ತು ಆಬ್ವಿಯಸ್ಲಿ ಕರ್ಬೇವಿನ ಸೊಪ್ಪೆಲ್ಲನೂ ಪುಡಿ ಮಾಡಿ ಇದರಲ್ಲಿ ಹಾಕಿರ್ತಾರೆ, ಅದ್ರ ಫ್ಲೇವರು ಪ್ಲಸ್ ಫ್ರೈ ಮಾಡಿ ಕರ್ಬೇವಿನ ಸೊಪ್ಪು ಇಟ್ಟಿದ್ರೆ ಅದನ್ನು ಒಂದೊಂದು ಎತ್ಕೊಂಡು ತಿಂತಾಯಿದ್ರೆ ಇನ್ನೂ ಮಜಾ. ಸೊ ಇಲ್ಲೆಲ್ಲ ನೋಡ್ಬೋದು ಬ್ಯಾಟ್ರಲ್ಲಿ, ಇಲ್ಲಿ ಮೇಲ್ಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿಕ್ಕ ಪೀಸ್ಗಳು, ಇಲ್ಲಿ ಎಲ್ಲ. ಸೊ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಸ್ವಲ್ಪ ಎಲ್ಲ ಇರುತ್ತೆ. ಅದರಿಂದ ಕಬಾಬ್ ನಿಮಗೆ ಬ್ಲ್ಯಾಂಡ್ ಅನಿಸಲ್ಲ, ಸ್ವಲ್ಪ ಕಿಕ್ಕಿರುತ್ತೆ ಇದರಲ್ಲಿ. ನೆಕ್ಸ್ಟು ಕೈಮಾ ವಡೆ ಕಡೆಗೆ ಹೋಗುವ. ಮಟನ್ ಕೈಮಾ ವಡೆ ತವಾ ಮೇಲೆ ಮಾಡೋದು. ಸೊ ಅದರಿಂದ ಆ ಕಪ್ಪಿಗೆ ಸ್ವಲ್ಪ ಸುಟ್ಟಿರೋ ಎಫೆಕ್ಟ್ ಇರುತ್ತೆ. ಮೈಸೂರಲ್ಲಿ ಕೈಮಾ ವಡೆ ತಿಂದ್ಬಿಟ್ಟು ಸೂಪರ್ ಇಷ್ಟ ಆಗ್ಬಿಟ್ಟಿತ್ತು. ಸೊ ಇಲ್ಲಿ ನೋಡಿ, ಆ ಮುಖ ಪ್ರೆಸ್ ಮಾಡಿದ್ರೆ ಜಿನುಗ್ತೈತೆ ಒಳಗಡೆ. ಸೊ ಜ್ಯೂಸಿಯಾದ ಕೈಮಾ ಇದು, ದಪ್ಪ ಒರೆಸಿರೋ ಕೈಮಾ. ಬಾಯಿಗೆ ಮಾಂಸ ಪೀಸಸ್ಗಳು ಜಾಸ್ತಿ ಸಿಗ್ತಾ ಇರುತ್ತೆ. ಆಮೇಲೆ ಇದು ಹಿಟ್ಟು ಕಮ್ಮಿ, ಹಿಟ್ಟಿನ ಪ್ರಮಾಣ ಕಮ್ಮಿ ಇದೆ, ಜ್ಯೂಸಿಯಾಗಿದೆ ಕೂಡ. ಶೀಖ್ ಕಬಾಬ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜ್ಯೂಸಿಯಾಗಿದೆ ಕೈಮಾ ಕಬಾಬು. ಇದರಲ್ಲಿ ಸ್ಪೈಸಿನೆಸ್ ಅಷ್ಟೊಂದಿದೆ, ಇದು ಲೈಟಾದ ಸ್ಪೈಸಿ. ಇದರಲ್ಲೂ ಆ ಮಸಾಲೆದು ಫ್ಲೇವರ್ ಎಲ್ಲ ಬರುತ್ತೆ, ಎಲ್ಲ ಮಸಾಲೆ ಪದಾರ್ಥ ಆಲ್ಮೋಸ್ಟ್ ಶೀಖ್ ಕಬಾಬ್ ಥರನೇ ಇದೆ. ಬಟ್ ಅದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಸ್ಟ್ರಾಂಗು, ಸ್ವಲ್ಪ ಜಾಸ್ತಿ ಇತ್ತು ಈ ಫ್ಲೇವರ್ ವೈಸು. ಅದೇ ಸ್ಪೈಸಿ ಲೆವೆಲ್ಲು, ಮಸಾಲೆ ಪದಾರ್ಥ, ಮಸಾಲೆ ಭರಿತವಾಗಿ. ಇದು ಸಟಲಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ಪ್ಲಸ್ ಇನ್ನೊಂದೇನು ಅಂದರೆ ಇದರಲ್ಲಿ ಜ್ಯೂಸಿನೆಸ್, ಸಾಫ್ಟ್ನೆಸ್ಸು ಒಳಗಡೆ ನೋಡಿ ಇಷ್ಟ ಆಯಿತು. ಒಳಗಡೆ ಜ್ಯೂಸಿನೆಸ್ ಇಷ್ಟ ಆಯಿತು. ಮಿಂಟ್ ಚಟ್ನಿ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ನನಗೆ ಅವೆರಡರಲ್ಲಿ ಕಂಪೇರ್ ಮಾಡಿದ್ರೆ ಕೈಮಾ ವಡೆನೇ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಈಗ ಚಾಪ್ಸು ತವಾ ಟೇಸ್ಟ್ ಮಾಡುವ ಸಮಯ. ಪಕ್ಕದಲ್ಲಿ ನೋಡಿ ಚರ್ಬಿ ಹೆಂಗೆ ಅಲ್ಲಾಡ್ತಾ ಇದೆ. ಪೆಪ್ಪರ್ ಮಯ ಬೇಜಾನು ಮುಗಿದ್ರೆ ಎಲ್ಲ ಫುಲ್ ಒಂದೇ ಸಲ ಕಿತ್ಕೊಂಡ್ಬಿಡ್ತು. ಮೇಯ್ನ್ ಬಂದ್ಬಿಟ್ಟು ಪೆಪ್ಪರ್ ಫ್ಲೇವರು ಮತ್ತು ಮಟನ್ ಫ್ಲೇವರು, ಇದೆರಡೇ ಡಾಮಿನೇಟ್ ಮಾಡೋದು. ಸಿಂಪಲ್ ಆದ ಡಿಶ್ಶು. ಏನೋ ನಾರ್ಮಲಾಗಿ ಹಳೆಯ ಕಾಲದಲ್ಲಿ ಯಾವ ಥರ ಮಟನ್ನ ನೀಟಾಗಿ ಉಪ್ಪು ಖಾರ ಹಾಕ್ಬಿಟ್ಟು ಸುಟ್ಕೊಂಡು ತಿಂತೀವಿ, ಪೆಪ್ಪರು ಉಪ್ಪು ಹಾಕಿ ಸುಟ್ಕೊಂಡು ತಿಂತಾರೆ, ಆ ಥರ ಜಾಸ್ತಿ ಏನು ಮಸಾಲೆ ಏನೂ ಇರೋದಿಲ್ಲ ಇದರಲ್ಲಿ. ಲೈಟಾದ ಸೀಸನಿಂಗು, ಅದು ನೀಟಾಗಿ ಸುಟ್ಟಿರೋದು. ಇದು ಚರ್ಬಿ ಕರ್ಗೋಗುತ್ತೆ. ಚರ್ಬಿ ಇರೋದ್ರಿಂದ ಸ್ವಲ್ಪ ಸಾಫ್ಟಾಗಿದೆ ಮಟನ್ನು. ತವಾ ಮೇಲೆ ಮಟನ್ ಬೇಯೋದು ತುಂಬ ಕಷ್ಟ, ಜಾಸ್ತಿ ಚರ್ಬಿ ಇರೋದ್ರಿಂದ ಅದು ಕರಗಿ ಒಂದು ಸ್ವಲ್ಪ ಆ್ಯಡ್ ಅಪ್ ಮಾಡಿ. ಇದು ಸ್ವಲ್ಪ ಕಂಪೇರ್ ಟು ಬಿರಿಯಾನಿಲೆಲ್ಲ ಸಿಗುತ್ತಲ್ಲ, ಮತ್ತು ಬಿರಿಯಾನಿನಲ್ಲಿ ಸ್ಟಾರ್ಟರ್ಸಲ್ಲೆಲ್ಲ ಯಾವ ಥರ ಸಾಫ್ಟ್ನೆಸ್ ಇರುತ್ತೆ ಮಟನ್ನು, ಅದಕ್ಕಿಂತ ಸ್ವಲ್ಪ ಹಾರ್ಡ್ ಇರುತ್ತೆ. ಇದು ಏನಕ್ಕೆ ಅಂದರೆ ತವಾ ಮೇಲೆ ಮಾಡೋದ್ರಿಂದ. ಬಟ್ ಈ ಲೈಟಾಗಿ ತಿಂತೀರ, ಬರೀ ಪೆಪ್ಪರ್ ಬೇಯಿಸಬೇಕು, ನನಗೆ ಹಸಿಮೆಣ್ಸಿನ್ಕಾಯಿ ಖಾರ ಆಗೋದಿಲ್ಲ, ನನಗೆ ಜಾಸ್ತಿ ಮಸಾಲೆ ಇರಬಾರ್ದು ಅನ್ನೋರು ಇದನ್ನು ಕಣ್ಮುಚ್ಕೊಂಡು ಟ್ರೈ ಮಾಡ್ಬೋದು. ಎಕ್ಸ್ಟ್ರಾ ಪೆಪ್ಪರ್ ಬೇರೆ ಸೈಡಲ್ಲಿ ಉದುರಿಸೋರೆ ಡಿಪ್ ಮಾಡ್ತೀನಣ್ಣ, ಮತ್ತು ಬೇರೆ ಕರೆಕ್ಟಾಗಿದೆ ನನಗೆ. ಸೊ ಮಟನ್ ಬಿರಿಯಾನಿ ಸರ್ವ್ ಮಾಡ್ಕೊಳ್ಳೋಣ ನೀಟಾಗೆ. ಒಂದು ಮೊಟ್ಟೆ ಬಂದಿರುತ್ತೆ ಜೊತೆಯಲ್ಲಿ. ಮಟನ್ ನಲ್ಲಿ ಮುಳೆ ಇದೆ, ನಲ್ಲಿ ಬರಲಿ. ಬಿರಿಯಾನಿ ನೋಡಿದ್ರೆ ವೈಟ್ ಪಲಾವ್, ಜಾಸ್ತಿ ಸೊಪ್ಪನ್ನು ಬಳಸಿರ್ತಾರೆ ಇವರು. ಸೇಮು ಬೀಗರ ಊಟದಲ್ಲಿ ಯಾವ ಥರ ಮಾಡ್ತಾರೆ ಅದೇ ರೆಸಿಪಿ, ಸೇಮ್ ರೆಸಿಪಿ. ಜೀರಾ ರೈಸು, ಸೊ ಸೊಪ್ಪುಗಳೆಲ್ಲ ಬೇಜಾನ್ ಸಿಗ್ತಾ ಇರುತ್ತೆ ನಿಮಗೆ. ಅದ್ಭುತ. ಸೇಮ್ ಯಾವುದೋ ಮಟನ್ ಊಟಕ್ಕೆ ಹೋಗಿ ತಿಂತಾಯಿದ್ದೀವಿ, ಬೀಗರ ಊಟದಲ್ಲಿ ಪಲಾವು ಅಂತ ಅನಿಸುತ್ತೆ. ಸೇಮ್ ನೋಡಿ, ಕಲ್ಲುವ ಬೇಜಾನ್ ಹಾಕಿರ್ತಾರೆ, ಅದು ಅದ್ರ ಫ್ಲೇವರು ಯಥೇಚ್ಛವಾಗಿ ಬರುತ್ತೆ ಕಲ್ಲುವ ಅದು. ಆಮೇಲೆ ನೋಡಿ ಇಲ್ಲಿ ಬೇಜಾನ್ ಸಿಕ್ತು ಕಲ್ಲುವ. ಆಮೇಲೆ ಆ ಜೀರಿಗೆ ಫ್ಲೇವರು, ಲವಂಗ, ಏಲಕ್ಕಿ ಎಲ್ಲ ಯಥೇಚ್ಛವಾಗಿ ಬರುತ್ತೆ. ಫ್ಲೇವರ್ಫುಲ್ಲಾದ ಬಿರಿಯಾನಿ, ಮಸಾಲೆ ಭರಿತವಾಗಿಲ್ಲ.
ಫ್ಲೇವರ್ಫುಲ್ ಆಗಿರುತ್ತೆ, ಮಸಾಲೆ ಭರಿತವಾಗಿರೋಲ್ಲ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇದರಲ್ಲಿ ಜಾಸ್ತಿ ಮಸಾಲೆ ಖಾರ ಇರೋದಿಲ್ಲ, ಲೈಟಾಗಿ ಸಟಲ್ಲಾಗಿ ಹಿಂಗೆ ತಿಂತಾಯಿದ್ರೆ ಆ ಘಮ 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 ಅಂತ ಇರುತ್ತೆ ಬಿರಿಯಾನಿ. ಆ ಥರ ಬಿರಿಯಾನಿ. ಇನ್ನೊಂದು ಆ್ಯಡ್ ಮಾಡೋದಕ್ಕೆ ಮೇಯ್ನ್ ಬಂದು ಈ ಥರ ಬಿರಿಯಾನಿ ನೀವು ಜಾಸ್ತಿ ಮಸಾಲೆ ಆಗದಿರ ಮಾಡುವಂಥ ಬಿರಿಯಾನಿ ಮಟನ್ನೇ ಚೆನ್ನಾಗಿರೋದು. ಯಾಕಂದರೆ ಆ ಮಟನ್ ಫ್ಲೇವರು ಹಿಡಿದಿರುತ್ತೆ. ಸೊ ರೈಸಲ್ಲಿ ಪ್ರತಿ ಕಣಕ್ಕೂ ಮಟನ್ ಫ್ಲೇವರು ಯಥೇಚ್ಛ ಬರುತ್ತೆ. ಸೊ ನಿಮ್ಮಲ್ಲಿ ಯಾರ್ಯಾರಿಗೆ ಈ ಥರ ಬಿರಿಯಾನಿ ಇಷ್ಟ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಎಲ್ಲ ಥರ ಬಿರಿಯಾನಿ ಇಷ್ಟ ಆಗಲ್ಲ. ಒಬ್ಬರು ಖಾರವಾಗಿರಬೇಕು ಬಿರಿಯಾನಿ ಅಂತಾರೆ, ಒಬ್ಬೊಬ್ರು ಲೈಟಾಗಿರಬೇಕು ಅಂತಾರೆ, ಸೊ ಒಬ್ರು ಕೆಂಪಿಗಿರಬೇಕು, ವೈಟ್ಗಿರಬೇಕು, ಗ್ರೀನ್ ಇರಬೇಕು ಅಂತ. ಸೊ ನಿಮಗೆ ಯಾವ ಥರ ಬಿರಿಯಾನಿ ಇಷ್ಟ ಅನ್ನೋದು ಕಮೆಂಟ್ ಮಾಡಿ. ನಾವಂತೂ ಎಲ್ಲ ಥರ ಟ್ರೈ ಮಾಡ್ತೀವಿ, ಸಟಲಿಂದ ಹಿಡಿದು ಸ್ಪೈಸಿವರೆಗೂ. ಇಲ್ಲಿ ನೋಡಿ ಸಾಫ್ಟ್ನೆಸ್ ಹೆಂಗೆ ನಾನು ಹೇಳ್ದೆ ತಾನೆ, ತವನಲ್ಲಿ ಮಾಡಿದ್ರೆ ಇಷ್ಟು ಸಾಫ್ಟ್ನೆಸ್ ಬರೋಲ್ಲ ಅಂತ. ಬಿರಿಯಾನಿಲಿ ನೋಡಿ ಹೆಂಗೈತೆ ಮಾಂಸ, ಹಾ 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 ಹಾ, ಪುಡಿ ಪುಡಿ ಸಾಕತ್ತು, ಜ್ಯೂಸಿ, ಸೂಪರ್ ಸಾಫ್ಟು. ಅದ್ಭುತ. ಆಲ್ವೇಸ್ ಮಟನ್ ಬಿರಿಯಾನಿ, ಅದರಲ್ಲೂ ವೈಟ್ ಮಟನ್ ಬಿರಿಯಾನಿ ಮೋಸ್ಟ್ ರೆಕಮೆಂಡೆಡ್ ನಮ್ಮ ಕಡೆಯಿಂದ. ನೀವು ಮಟನ್ ತಿನ್ನಲ್ಲ, ಮಟನ್ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ನೋರು ಕೂಡ ಮಟನ್ ತಿನ್ನೋದ ಕಲೀರಿ, ಅವಾಗ ಗೊತ್ತಾಗುತ್ತೆ ಹೆಂಗಿರುತ್ತೆ ಟೇಸ್ಟು. ಚಿಲ್ಲಿ ಚಿಕನ್ಗೆ ಹೋಗ್ಬಿಡೋಣ. ಚಿಲ್ಲಿ ಚಿಕನ್ ಗ್ರೇವಿ ಬಿರಿಯಾನಿ ಜೊತೆಗೆ ಕೊಡ್ತಾರೆ, ಅದ್ರ ಜೊತೆ ಒಂದು ಪೀಸ್ ಕಾಂಪ್ಲಿಮೆಂಟ್ರಿ ಕೂಡ ಇರುತ್ತೆ. ಸೊ ಇದರಲ್ಲೇ ಟೇಸ್ಟ್ ಮಾಡಿಬಿಡುವ. ಚಿಕನ್ ಪೀಸು ಸೂಪರ್ ಸಾಫ್ಟು. ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆ ಹೋದಾಗ ನಿಮ್ಗೆ ಯಾವ ಥರ ಇರುತ್ತೆ ಚಿಲ್ಲಿ ಚಿಕನ್ನು, ಸೇಮ್ ಅದೇ ಥರ ಸಿಮಿಲರ್. ಸ್ಪೈಸಿ ಲೆವೆಲ್ ಎಲ್ಲನೂ ಅಷ್ಟೇ ಸೇಮ್ ಹಂಗೆ ಥರ ಇದೆ. ಸೊ ಅದೇ ಥರ ಇದೆ, ಖಾರವಾಗಿದೆ. ಬಿರಿಯಾನಿ ರೈಸ್ ಜೊತೆಗೆ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಜುಮ್ ಅನ್ನುತ್ತೆ. ಯಾರಾದರೂ ಇದರಲ್ಲೂ ಖಾರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಬಿರಿಯಾನಿಲಿ ಖಾರ ಇರೋಲ್ಲ, ಇದೇ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಬಟ್ ಜಾಸ್ತಿ ತಿನ್ನಬೇಡಿ, ಸ್ಪೈಸಿನೆಸ್ಸು ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಈ ಖಾರ, ಹಸಿಮೆಣಸಿನ್ಕಾಯಿ ಖಾರ. ಬಟ್ ಆಮೇಲೆ ಹೊಟ್ಟೆಗೆ ಹೋದ್ಮೇಲೆ ಲೇಟಾಗಿ ಅದು ಎಫೆಕ್ಟ್ ಕೊಡುತ್ತೆ. ಸೊ ಲಾಸ್ಟ್ ಒಂದು 3-4 ತುತ್ತಿರುತ್ತಲ್ಲ, ಆವಾಗ ಕಲಿಸ್ಕೊಂಡು ತಿಂತಾಯಿದ್ರೆ ಮಾತ್ರ ಸೂಪರ್ ಮಜಾ. ಇಲ್ಲ ನಮಗೆ ಇದೆ ಸ್ಟ್ರಾಂಗ್ನೆಸ್ ಇದೆ, ನಮಗೆ ಕೆಪಾಸಿಟಿ ಇದೆ ಅನ್ನೋರು ಆರಾಮಾಗಿ ಒಂದು ಪ್ಲೇಟ್ ಫುಲ್ ತರಿಸ್ಕೊಂಡು ಬ್ಯಾಟಿಂಗ್ ಮಾಡ್ಬೋದು. ಈಗ ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ, ಒಂದು ಸಣ್ಣ ಬ್ರೇಕ್ ಮಾಡಿ. ಫೈನಲ್ ಆಗಿ ಸೊ ನಾಟಿ ಸ್ಟೈಲ್ ಒಂದು ಬೇಕಾಗಿತ್ತು ಈ ಜಾಗಕ್ಕೆ ಇಲ್ಲಿ. ಸೊ ಅದು ಕೂಡ ಆ್ಯಡ್ ಮಾಡಿದ್ದಾರೆ. ಮುಂಚೆ ನಾವು ಮಾಡಿದಾಗ, ಇವ್ರು ಸ್ಟಾರ್ಟಿಂಗ್ ಮಾಡಿದಾಗ ಬರೀ ಚೈನೀಸು, ತಂದೂರು, ಇಂಡಿಯನ್ ಮಾತ್ರ ಇತ್ತು 3 ಕ್ಯೂಸಿನು. ಈಗ ನಾಟಿ ಸ್ಟೈಲ್ ಇದೆ. ಇನ್ನೊಂದು ಏನಕ್ಕೆ ಮಾಡಿರೋದು ಅಂದರೆ ಈ ಓನರ್ ಏನಿದ್ದಾರೆ ಅವ್ರು ಬಂದು ಕ್ಯಾಟ್ರಿಂಗ್ ಸರ್ವಿಸ್ ಮಾಡೋದು. ಸೇಮ್ ಏನಕ್ಕೆ ನಾನು ಯಾವಾಗಲೂ ಇದು ಬೀಗ್ ರೂಟದಲ್ಲೂ ಥರ ಇದೆ ಬಿರಿಯಾನಿ ಅಂತ ಹೇಳಿದ್ದೀವಿ ಅಂದರೆ ಅವರು ಬೀಗ್ ರೂಟಗಳು ಜಾಸ್ತಿ ಮಾಡೋದು. ಸೊ ಆದ್ದರಿಂದ ಅದನ್ನೇ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ಸೊ ಈಗ ಅವರೇ ಮಾಡಿ ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ತುಂಬ ಜನ ಕೇಳಿದ್ರು, ಅದಕ್ಕೋಸ್ಕರ ಅಂತೆ ಬಂದ್ವಿ, ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಪಲಾವು ನಾನು ಆಲ್ರೆಡಿ ತಿಂದಿದ್ದೀನಿ. ಸೊ ಈಗಲೂ ಇನ್ನೊಂದ್ಸಲ ತಿಂತಾ ಇರೋದು, ಅದ್ಭುತ. ಆಮೇಲೆ ಇನ್ನು ಮಿಕ್ಕಿದ್ದು ಸ್ಟಾರ್ಟರ್ಸಲ್ಲಿ ಕೈಮಾ ವಡೆ ಸೂಪರ್ ಆಯಿತು, ಜ್ಯೂಸಿಯಾಗಿ. ನನಗೆ ಶೀಖ್ ಕಬಾಬ್ ಕಂಪೇರ್ ಮಾಡಿದ್ರೆ ಇದು ಕೈಮಾ ವಡೆ ತುಂಬ ಇಷ್ಟ ಆಯಿತು. ಆಮೇಲೆ ಚಿಲ್ಲಿ ಚಿಕನ್ನು, ಸ್ಪೈಸಿಯಾದ ಚಿಲ್ಲಿ ಚಿಕನ್ನು ಅಲ್ಟಿಮೇಟು. ಆಮೇಲೆ ಇದು ಚಾಪ್ಸ್ ಒಂದು ಸ್ವಲ್ಪ ಫ್ಯಾಟಿಯಾಗಿ, ಕೊಬ್ಬು ಜಾಸ್ತಿ, ಮಸಾಲೆನೇ ಇಲ್ದಿರ ಲೈಟಾಗಿ ಸೀಸನಿಂಗ್ ಮಾಡಿರೋ, ಪೆಪ್ಪರಲ್ಲಿ ಸೀಸನಿಂಗ್ ಮಾಡಿರೋದು. ತವಾ ಫ್ರೈ ತಿಂತೀರಾ ಅಂದರೆ ಅದು ಚಾಪ್ಸು ತವಾನ ಟ್ರೈ ಮಾಡ್ಬೋದು. ಕಬಾಬು ಅಷ್ಟೇ, ಕಬಾಬೂ ಬ್ಲ್ಯಾಂಡಾಗೆಲ್ಲ ಇರೋಲ್ಲ, ಒಂದು ಸ್ವಲ್ಪ ಅದರಲ್ಲೂ ಗಮ್ಮತ್ತಿರುತ್ತೆ ಬಿರಿಯಾನಿ ಜೊತೆಗೆ ಅಲ್ಟಿ ಕಾಂಬಿನೇಷನ್ನು. ಸೊ ಮಿಸ್ ಮಾಡಿದ್ರೆ ಒಂದ್ಸಲ ಟ್ರೈ ಮಾಡಿ ಸುತ್ತಮುತ್ತ ಇದ್ದೀರಾ ಅಂದರೆ. ಸೊ ಆಲ್ರೆಡಿ ಬಂದಿದ್ದೀರಾ, ಚೈನೀಸ್ ಎಲ್ಲ ತಿಂದಿದ್ದೀರಾ ಅಂದರೆ ಇನ್ಮೇಲೆ ಇದು ನಾಟಿ ಸ್ಟೈಲ್ ಕೂಡ ಸಿಗುತ್ತೆ. ಮಧ್ಯಾಹ್ನ ಮೇಲೆ ಫುಲ್ ಡೇ ಇರುತ್ತೆ. ಮತ್ತು ಇನ್ನೊಂದು ಹೇಳಿದ್ರು ತೀತರು ಏನದು ಗೌಜ್ಲಕ್ಕಿ ಕೂಡ ಸಿಗುತ್ತಂತೆ, ಇವತ್ತು ಖಾಲಿ ಆಗ್ಬಿಟ್ಟು. ಸೊ ನಮಗೆ ಅದೃಷ್ಟ ಇಲ್ಲ ತಿನ್ನೋಕ್ಕೆ ಗೌಜ್ಲಕ್ಕಿ. ಅದರಲ್ಲೂ ತಂದೂರು ಮತ್ತು ಡೀಪ್ ಫ್ರೈ ಕಬಾಬ್ ಥರ ಸಿಗುತ್ತೆ. ಆಮೇಲೆ ಸಂಡೇ ಸ್ಪೆಷಲ್ಲು ಗೊತ್ತಲ್ಲ, ಎಲ್ಲ ನಾನ್ ವೆಜ್ ಹೋಟೆಲ್ಲು, ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಯಾವ ಥರ ನಿಮಗೆ ಕಾಲು ಸೂಪು, ದೋಸೆ, ಇಡ್ಲಿ, ಕೈಮಾ ಎಲ್ಲ ಸಿಗುತ್ತೆ. ಇವರು ಕೂಡ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪ್ರತಿ ಸಂಡೇ ಸಿಗುತ್ತೆ. ನಮಗೆ ಸಂಡೇ ಬರೋದಕ್ಕಾಗೋದಿಲ್ಲ, ಗೊತ್ತಲ್ಲ, ನಮ್ಮ ಹೋಟ್ಲು ಇದೆ ಸಂಡೇ. ಸೊ ನಾವು ಅಲ್ಲಿ ಕೆಲಸ ಮಾಡಬೇಕು, ಅದಕ್ಕೆ ಬರೋಕ್ಕಾಗೋದಿಲ್ಲ ಶೂಟಿಂಗ್ಗೆ. ಸೊ ನಾವು ವೀಕ್ ಡೇಸೇ ಶೂಟ್ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಇದನ್ನು ಮಾತ್ರ ತೋರಿಸಿದ್ವಿ, ಅದನ್ನು ಬಾಯಿಂದ ಹೇಳ್ತಾ ಇದ್ದೀವಿ. ಸೊ ನೀವು ಸುತ್ತಮುತ್ತ ಇದ್ದೀರಾ ಅಂದರೆ ಬಂದು ಬ್ರೇಕ್ಫಾಸ್ಟ್ ಕೂಡ ಟ್ರೈ ಮಾಡ್ಬೋದು. ಬೆಳಗ್ಗೆ ಪಕ್ಕ ನಾಟಿ ಸ್ಟೈಲ್ ಇರುತ್ತೆ. ಸೊ ವಿಡಿಯೋ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.